ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ನಾಳೆ ಕಾಂಗ್ರೆಸ್ನ ಸಾಧನಾ ಸಮಾವೇಶ. ಹೌದು, ನಾಳೆ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಇದನ್ನ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಬೆಂಗಳೂರು ಮಳೆಗೆ ಲಿಂಕ್ ಮಾಡಿ ನಿಮ್ಮ ಸಾಧನೆ ಬೆಂಗಳೂರಿನಲ್ಲೇ ಹರಾಜಾಗಿ ಹೋಗಿದೆ ಅಂತ ವಾಗ್ದಾಳಿ ನಡೆಸಿದೆ. ಇದಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಡ್ತಾ ಇದೆ. ಮಳೆ ರಗಳೆಯಲ್ಲಿ ರಾಜಕೀಯ ಯುದ್ಧ ಹೇಗಿದೆ ನೀವೇ ನೋಡಿ. ಗ್ರೇಟರ್ ಬೆಂಗಳೂರು ಈಗ ಕ್ವಾರ್ಟರ್ ಬೆಂಗಳೂರು. ಸರ್ಕಾರದ ವಿರುದ್ಧ ಅಶೋಕ್ ಕಿಡಿ, ಡಿಕೆ ತಿರುಗೇಟು. ಕೊಳೆತು ಗಬ್ಬೆದ್ದು ನಾರುತ್ತಿದೆ ಬೆಂಗಳೂರಿನ ಪ್ರದೇಶ. ಹೊಸಪೇಟೆಯಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ ಸರ್ಕಾರ ನಾಳೆ ಸಾಧನಾ ಸಮಾವೇಶ ಹಮ್ಮಿಕೊಂಡಿರೋ ಹೊತ್ತಲ್ಲೇ ಬೆಂಗಳೂರಿನಲ್ಲಾಗಿರೋ ಅವಾಂತರಗಳು ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರೋ ಅಶೋಕ್ ಬ್ರ್ಯಾಂಡ್ ಬೆಂಗಳೂರು ಈಗ ಕ್ವಾರ್ಟರ್ ಬೆಂಗಳೂರು ಆಗಿದೆ ಅಂತ ತಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಅನಾಹುತಗಳಿಗೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿನೇ ಕಾರಣ. ಒಂದೇ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ನಿಜ ಬಣ್ಣ ಬಯಲಾಗಿದೆ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಮಾನಹರಾಜಾಗಿದೆ. ನೆರವಿಗೆ ಧಾವಿಸಬೇಕಿದ್ದ ಡಿಕೆ ಸಂಧಾನ ಸಮಾವೇಶ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅನೇಕ ಬಡಾವಣೆಗಳು ಜಲಾವೃತ, ವಾಹನಗಳು ಪ್ರವಾಹದಲ್ಲಿ ತೇಲಿ ಹೋಗಿವೆ. ಡಿಕೆ ವೈಫಲ್ಯಕ್ಕೆ ಇದಕ್ಕಿಂತ ಇನ್ಯಾವುದೇ ಸರ್ಟಿಫಿಕೇಟ್ ಬೇಕಾ? ಹಿಂದಿನ ಸರ್ಕಾರದ ಲೋಪ ಅನಾಹುತಕ್ಕೆ ಕಾರಣ ಎಂದಿದ್ದಾರೆ. ಹಾಗಾದ್ರೆ 2 ವರ್ಷಗಳ ಕಾಲ ಇವರು ಕಡಿದು ಕಟ್ಟೆ ಹಾಕಿದ್ದೇನು ಅಂತ ಪ್ರಶ್ನಿಸಿದ್ದಾರೆ. ಹೀಗಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. BY ವಿಜಯೇಂದ್ರ ಕೂಡ ವಾಟರ್ ಬೆಂಗಳೂರು ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ DCM ಡಿಕೆ ತಿರುಗೇಟು ಕೊಟ್ಟರು. ಇವತ್ತು DK ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಇವತ್ತು ವಾಟರ್ ಬೆಂಗಳೂರು ಆಗಿದೆ, ನೀರಿನಲ್ಲಿ ಮುಳುಗೋಗ್ತಾ ಇದೆ ಇವತ್ತು ಬೆಂಗಳೂರು. ದೊಡ್ಡ ದೊಡ್ಡ ಮಳೆಗಳಲ್ಲ, ರಾತ್ರಿ ಒಂದು ಅರ್ಧ ತಾಸು ಮಳೆ ಆದ್ರೂ ಸಹ ಬೆಂಗಳೂರಿನ ಮಹಾನಗರದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾನೇನು ಇಲ್ಲಿ ಟೂರಿಸಂ ಬಂದಿದ್ದ, ಇದು ಟೂರಿಸಂ ಇದು ಟೂರಿಸಂ ಅಲ್ಲ. ಇಲ್ಲಿ ಬಂದಿರೋದು ಹಂಪೆ ಟೂರಿಸಂ ಬಂದಿಲ್ಲ. ಇದು ಜನರ ಬದುಕನ್ನು ನೋಡ್ತೀವಿ. ಪಾಪ ಅವ್ರು ವಿರೋಧ ಪಾರ್ಟಿಲಿದ್ದಾರೆ, ಅವ್ರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವ್ರೇನೋ ಒಂದು 4 ಮಾತಾಡ್ತಾರೆ, ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ಕಾಗ್ತದ. ನೋಡಪ್ಪ, ಅದಕ್ಕೆ ಅವ್ರ ಆರೋಪಕ್ಕೆ ನಾನು ಇವತ್ತು ಇಲ್ಲಿ ಮಾತಾಡಲ್ಲ. ಯಾವ್ದಾದ್ರು ವೇದಿಕೆ ಕ್ರಿಯೇಟ್ ಮಾಡಕ್ಕೆ ನೀವೇ ಮೀಡಿಯಾವರೇ ಕರೀರಿ. ಅಶೋಕ್ನಾಗ್ಲಿ ಬೇರೆ ಯಾರನ್ನ ಕರಿಬೇಡಿ, ಅಶೋಕ್ನ ಕರೀರಿ. ಇಲ್ಲ ಅಂದ್ರೆ ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಕರೀರಿ, ಇಬ್ಬರಲ್ಲಿ ಒಬ್ರು, ಇಲ್ಲ ಪಾರ್ಟಿ ಪ್ರೆಸಿಡೆಂಟ್ ಕರೀರಿ. ನಾನು ಬಂದು ನಿಮ್ಮ ಎದುರುಗಡೆ ಡಿಬೇಟ್ ಮಾಡೋಣ. ಇನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಅಂತ ರಾಮಲಿಂಗಾರೆಡ್ಡಿ ಬಿಜೆಪಿಯತ್ತ ಬೊಟ್ಟು ಮಾಡಿದ್ದಾರೆ. ಇದಕ್ಕೆ ವಿಜಯೇಂದ್ರ ಗರಂ ಆಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಥರನೇ ವಿಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಮ್ಮ ಥರನೇ SM ಕೃಷ್ಣ ಅವರು ಮಾಡಿದ ಕೆಲಸಗಳನ್ನು ಮುಂದುವರಿಸಿ, ಸಿದ್ದರಾಮಯ್ಯನವರು ಮಾಡಿದ್ದ ಕೆಲಸಗಳನ್ನು ಬಿಜೆಪಿಯವರು ಮುಂದುವರಿಸ್ಬಿಟ್ಟಿದ್ರೆ ಆಗ್ತಿರಲಿಲ್ಲ. ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿ ಕಾಲಹರಣ ಮಾಡುವ ಬದಲು ಇವತ್ತು ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿ ಇವತ್ತು ಪ್ರಚಂಡ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ತಂದಿದ್ದಾರೆ. ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸಿ. ಹೊಸಪೇಟೆಯಿಂದ ಡಿಕೆ ವಾಪಸ್, ಸಿಎಂ ಜೊತೆ ಕಂಟ್ರೋಲ್ ರೂಮ್ಗೆ ಎಂಟ್ರಿ. ಬೆಂಗಳೂರು ಅವಾಂತರಗಳನ್ನ ಮುಂದಿಟ್ಟು ಬಿಜೆಪಿ ನಾಯಕರು ಅದ್ಯಾವಾಗ ಸಾಧನಾ ಸಮಾವೇಶವನ್ನ ಟೀಕಿಸಿದ್ರು, ಹೊಸಪೇಟೆಯಲ್ಲಿದ್ದ ಡಿಕೆ ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಇಂದು ಸಂಜೆ ಹೊಸಪೇಟೆಗೆ ಹೋಗಬೇಕಿದ್ದ ಸಿಎಂ ಬೆಂಗಳೂರಿನಲ್ಲೇ ಉಳಿದುಕೊಂಡು ರೌಂಡ್ಸ್ ಹಾಕಲು ನಿರ್ಧರಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಿಟಿ ರೌಂಡ್ಸ್ ಕ್ಯಾನ್ಸಲ್ ಮಾಡಿ ಕಂಟ್ರೋಲ್ ರೂಮ್ಗೆ ಭೇಟಿ ನೀಡಿದ್ರು. ಎಲ್ಲೆಲ್ಲಿ ಏನಾಗಿದೆ, ಸಮಸ್ಯೆ ಏನು ಅನ್ನೋದನ್ನ ಆಲಿಸಿದ್ರು. ಈ ಮರಗಳನ್ನ ಕೂಡಲೇ ತೆರವು ಮಾಡಲಿಕ್ಕೆ 33 ಟೀಮ್ಗಳಿದಾವೆ. ಆ ಟೀಮ್ಗಳು ಎಲ್ಲ ಕೆಲಸ ಮಾಡ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಬಳಿಕ DCM ಡಿಕೆ ಶಿವಕುಮಾರ್ ಸಿಲ್ಕ್ ಬೋರ್ಡ್ ಸುತ್ತಮುತ್ತ ಸಿಟಿ ರೌಂಡ್ಸ್ ಮಾಡಿದ್ರು. ಮಳೆ ಹಾನಿ ಪ್ರದೇಶದಲ್ಲಾಗಿರೋ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು. ಬುಧವಾರ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡಲಿದ್ದು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಈರಣ್ಣ ಬಸವ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH